ಎಲ್ಲರಿಗೂ ಎಎಂ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು MA ಮೊದಲ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಅಕ್ಟೋಬರ್-ನವೆಂಬರ್ 2022 ಕ್ವಶನ್ ಪೇಪರ್ ಬಗ್ಗೆ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಅದರ ಜೊತೆಗೆ 2025 ಜನವರಿ ಸರ್ಕಲ್ನ ಪ್ರಶ್ನೆ ಪತ್ರಿಕೆ ನಾವು ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೇವೆ. ಸೊ ಹೀಗಾಗಿ ನಡೆದಂತಹ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್, ಎಕನಾಮಿಕ್ಸ್, ಜಿಯೋಗ್ರಫಿ ಮತ್ತು ಎಜುಕೇಷನ್ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳು MA ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಮ್ಮ ಟೆಲಿಗ್ರಾಮ್ನಲ್ಲಿ ಇವೆ. ನೀವು ಟೆಲಿಗ್ರಾಮನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಸೊ ಪ್ರಶ್ನೆ ಪತ್ರಿಕೆಯನ್ನು ಒಟ್ಟು 3 ಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. 5 ಅಂಕದ 4 ಪ್ರಶ್ನೆಗಳು, 10 ಅಂಕದ 3 ಪ್ರಶ್ನೆಗಳು, 15 ಅಂಕದ 2 ಪ್ರಶ್ನೆಗಳು. ಸೊ ಈ ರೀತಿಯಾಗಿ ವಿಂಗಡಣೆಯನ್ನು ಮಾಡಿರ್ತಾರೆ. ಸೊ ಮೊದಲನೇದಾಗಿ ಭಾಗ 1ರಲ್ಲಿ ನಾವು 5 ಅಂಕದ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ 4ಕ್ಕೆ ನಾವು ಉತ್ತರವನ್ನು ನೀಡಬೇಕು. ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಎನ್ನುವಂತಹ ಮಾಹಿತಿಯನ್ನು ನೀಡಿರ್ತಾರೆ. ಸೊ ಮೊದಲನೇದಾಗಿ ವಿದೇಶಿ ವಿನಿಮಯ ಮಾರುಕಟ್ಟೆಯ ಕಾರ್ಯಗಳು ಯಾವುವು ಎನ್ನುವಂಥ ಪ್ರಶ್ನೆ. ಎರಡನೇದು ವ್ಯಾಪಾರ ಕರಾರು ಎಂದರೇನು. ಮೂರನೇ ಪ್ರಶ್ನೆ ವಿಶೇಷ ಸ್ವೀಕೃತಿ ಹಕ್ಕುಗಳನ್ನು ತಿಳಿಸಿ. ಮುಕ್ತ ವ್ಯಾಪಾರ ನೀತಿ ಮತ್ತು ರಕ್ಷಣಾ ವ್ಯಾಪಾರ ನೀತಿಗಳ ವ್ಯತ್ಯಾಸವನ್ನು ತಿಳಿಸಿ ಎನ್ನುವಂಥ ಪ್ರಶ್ನೆಗಳು. ಸೊ ಇನ್ನು 5ನೇ ಪ್ರಶ್ನೆ ರಾಶಿ ನೂಕು ಎಂದರೇನು ಅಂತ ಪ್ರಶ್ನೆ. ಸೊ ಎಲ್ಲ ಶಾರ್ಟ್ ನೋಟ್ಸ್ ನಮ್ಮ ಟೆಲಿಗ್ರಾಮ್ ನೀಡುತ್ತೇನೆ. ಸೊ ಅಲ್ಲಿಂದ ನೀವು ನೋಡಬಹುದು. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ಮೆಂಟ್ ಮಾಡಿ. ಇನ್ನು ಭಾಗ 2ರಲ್ಲಿ 10 ಅಂಕದ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀತಕ್ಕದ್ದು. ಒಟ್ಟು 4 ಪ್ರಶ್ನೆಗಳನ್ನು ನೀಡಿರ್ತಾರೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ನಡುವಿನ ವ್ಯತ್ಯಾಸ ಈಗಾಗಲೇ ನಾನು ನೋಟ್ಸ್ ಹಾಕಿದ್ದೇನೆ. ವಿಶ್ವ ಬ್ಯಾಂಕಿನ ಉದ್ದೇಶ ಮತ್ತು ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ಸ್ಪಷ್ಟೀಪಡಿಸಿ. ನಿಮಗೆ ಬೇರೆ ಪ್ರಶ್ನೆ ಪತ್ರಿಕೆ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಫಾಲೋ ಮಾಡಿ, ಮತ್ತು ನಿಮಗೆ ಯಾವ ಪ್ರಶ್ನೆ ಪತ್ರಿಕೆ ಬೇಕೋ ನೀವು ಕಮೆಂಟ್ ಮೂಲಕ ಅಥವಾ ಮೆಸೇಜ್ ಮೂಲಕ ತಿಳಿಸಬಹುದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸುಂಕದ ಪರಿಣಾಮವನ್ನು ವಿವರಿಸಿ. ಕೊನೆಯ ಪ್ರಶ್ನೆ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳನ್ನು ಚರ್ಚಿಸಿ ಎನ್ನುವಂಥ ಪ್ರಶ್ನೆ. ಪ್ರಾದೇಶಿಕ ಐಕ್ಯತೆಯಲ್ಲಿ ಸಾರ್ಕ್ನ ಪಾತ್ರವನ್ನು ವಿವರಿಸಿ. ಸೊ ಈ ಸಹ ನಾನು ನೋಟ್ಸನ್ನು ಹಾಕಿದ್ದೇನೆ. ಸೊ ಶಾರ್ಟ್ ನೋಟ್ಸ್ ಅಂದರೆ ಕೇವಲ 2 ಅಥವಾ 3 ಪೇಜಿಂದ ಇರಬೇಕು, ನಾನು ನೋಡಿಲ್ಲ. ಇನ್ನು 15 ಅಂಕದ ಪ್ರಶ್ನೆ ನೋಡೋಣ. ಭಾಗ 3ರಲ್ಲಿ ಒಟ್ಟು 15 ಅಂಕದ 2 ಪ್ರಶ್ನೆಗೆ ಉತ್ತರ ಮಾಡಬೇಕು. ಸೊ 3 ಪ್ರಶ್ನೆಗಳನ್ನು ನೀಡುತ್ತಾರೆ. ಯಾವ ಅಂತ ನೋಡೋಣ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನು ವಿಮರ್ಶಾತ್ಮಕ ಚರ್ಚೆ. ಇನ್ನು ರಕ್ಷಣಾತ್ಮಕ ವ್ಯಾಪಾರ ನೀತಿ ಅಂದರೆ ಏನು, ಇದರ ಪರವಾಗಿ ಇರುವಂತಹ ವಾದಗಳನ್ನು ವಿವರಿಸಿ ಎನ್ನುವಂಥ ಪ್ರಶ್ನೆ. ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ತುಲನಾತ್ಮಕ ವೆಚ್ಚ ಸಿದ್ಧಾಂತವನ್ನು ವಿವರಿಸಿ. WTOನ ಪ್ರಮುಖ ಕಾರ್ಯ ಮತ್ತು ಒಪ್ಪಂದಗಳನ್ನು ವಿವರಿಸಿ ಮತ್ತು ಮೌಲ್ಯೀಕರಿಸಿ ಎನ್ನುವಂಥ ಪ್ರಶ್ನೆಯನ್ನು ನೀಡಿದ್ದಾರೆ. ಈ ಒಂದು ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿ, ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ವಿಷಯದ ಸೊ BA ಸ್ಟೂಡೆಂಟ್ ಆದರೆ ಸೊ ನಿಮಗೆ ಈಗಾಗಲೇ ನಾನು NEP ಎಲ್ಲ ಪ್ರಶ್ನೆಗಳನ್ನು ಹಾಕಿದ್ದೀನಿ. SEP ಪ್ರಶ್ನೆ ಪತ್ರಿಕೆಗಳು ಎಷ್ಟು ಸಿಕ್ಕಿವೆ ಅವುಗಳನ್ನು ಹಾಕಿದ್ದೀನಿ. ಗ್ರೂಪ್ನಲ್ಲಿ ಸಹ ಹಾಕಿದ್ದೀನಿ. ಕೆಲವೊಂದು ಅಂದರೆ 6ನೇ ಸೆಮಿಸ್ಟರ್ ಮತ್ತು 3ನೇ ಸೆಮಿಸ್ಟರ್ನ ಪ್ರಶ್ನೆ ಪತ್ರಿಕೆಗಳು ನಮಗೆ ಲಭ್ಯವಾಗಿಲ್ಲ. ಸೊ ಹಾಗಾಗಿ ಅವುಗಳನ್ನು ಹಾಕಿಲ್ಲ. ಇದ್ರ ಜೊತೆಗೆ ನೋಟ್ಸನ್ನು ಸಹ ನಾನು ಹಾಕಿದ್ದೀನಿ. ಜೊತೆಗೆ ಯಾರೆಲ್ಲ SEP ಸ್ಟೂಡೆಂಟ್ ಇದ್ದೀರಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಅದ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಸೊ ಅಲ್ಲಿ ನೀವು ಹೋಗಿ ನಿಮ್ಮ ಕಡೆ ಟೆಕ್ಸ್ಟ್ ಬುಕ್ PDF ಇದ್ದರೆ, ಸೊ PDF ಇದ್ದರೆ ಬೇಕಾದರೆ ನೀವು ನಮ್ಮ ಗ್ರೂಪ್ನಲ್ಲಿ ಹಾಕ್ಬಹುದು. ಸೊ ನಿಮಗೆ ಮೆಸೇಜ್ ಮಾಡಲು ಸಹ ನಾನು ಅವಕಾಶ ನೀಡಿದ್ದೀನಿ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ SEP ಸಿಲೆಬಸ್ ಟೆಕ್ಸ್ಟ್ ಬುಕ್ ಯಾರ ಕಡೆ ಇದೆ, ನೀವು ಪ್ಲೀಸ್ ಸಹಾಯ ಮಾಡಿ. ಸೊ ಧನ್ಯವಾದಗಳು.